ಅವನು ರಾಜ ಕೊನೆಗೆ ಇವನು ತಪ್ಪಿಸಿಕೊಳ್ಳಿಕ್ಕೆ ಓಡಿ ಬರ್ತಾನೆ. ಎಲ್ಲ ಕಡೆಗೆ ಆಶ್ರಯ ಬಿಡ್ತಾನೆ. ಆಶ್ರಯ ಯಾರೂ ಕೂಡ ಕೊಡೋದಿಲ್ಲ. ಮೈಸೂರು ಅರಸರ ಹತ್ರ ಹೋಗ್ತಾನೆ, ಎಲ್ಲೆಲ್ಲೇ ಹೋಗ್ತಾನೆ. ಹೋದರೂ ಕೂಡ ಯಾರೂ ಕೂಡ ಅವನಿಗೆ ಆಶ್ರಯ ಕೊಡೋದಿಲ್ಲ. ಕೊನೆಗೆ ಆಶ್ರಯ ಕೊಟ್ಟದ್ದು ಚೆನ್ನಮ್ಮಾಜಿ. ಆ 1672 ಸುರುವಿನಲ್ಲಿ ಇದು ಕೆಲಸ ಆಗುತ್ತೆ. ಆವಾಗಷ್ಟೇ ಅವಳು ಪಟ್ಟಾಭಿಷೇಕ ಆಗಿರುತ್ತೆ ಕವಲೇದುರ್ಗದಲ್ಲಿ. ಆ ಟೈಮ್ನಲ್ಲಿ ಇವನು ಬಂದು ಕೇಳ್ತಾನೆ. ಕೇಳಿದಾಗ ಮಂತ್ರಾಲೋಚನೆ ಸಭೆಯಲ್ಲಿ ಮಂತ್ರಿಗಳೆಲ್ಲ ಹೇಳ್ತಾರೆ, ಇದು ಅಸಾಧ್ಯ ರಾಣಿಯವರೇ, ನಾವೀಗ ತುಂಬ ಕಷ್ಟದಲ್ಲಿದ್ದೀವಿ. ಈಗಷ್ಟೇ ನೀವು ಪಟ್ಟಾಭಿಷೇಕ ನಿಮ್ಮದಾಗಿದೆ. ಒಂದು ವೇಳೆ ನಾವು ಆಶ್ರಯ ಕೊಟ್ಟದ್ದಾದರೆ ಸಾಗರದಂಥ ಸೈನ್ಯ, ಯಾರ್ದು ಔರಂಗಜೇಬನ ಸೈನ್ಯ ಬಂದು ಮುತ್ತಿಗೆ ಹಾಕಿದರೆ ನಾವೇನೂ ಮಾಡಲಿಕ್ಕಾಗೋದಿಲ್ಲ, ಭಾಳ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಅಜಮತಾರ ಈ ಸೈನ್ಯದ ನೇತೃತ್ವವನ್ನು ವಹಿಸಿರ್ತಾನೆ. ಯಾರು? ಔರಂಗಜೇಬನ ಮಗ. ಆ ಟೈಮ್ನಲ್ಲಿ ಬೇಡ ಅಂತ ಹೇಳ್ಕೊಂಡ್ಬಿಟ್ಟು ಹೇಳ್ತಾರೆ. ಬಟ್ ಇವಳು ಕೇಳೋದಿಲ್ಲ. ಇಲ್ಲ, ನಾವು ಮೊದಲಿನಿಂದಲೂ ಕೂಡ ಯಾರು ಶರಣಾಗತರಾಗಿ ಬಂದಿದ್ದಾರೋ ಅವರಿಗೆ ಆಶ್ರಯನ ಕೊಡ್ತಾ ಬಂದಿದೆ. ಕೆಲದಿ ಇವನ್ನ ರಂಗರಾಯರಿಗೆ ಕೂಡ ಕೊಡ್ತಾ ಇದ್ದಾನೆ. ಆಲ್ರೆಡಿ ರಂಗರಾಯರು ವಿಜಯನಗರದ ಸಾಮ್ರಾಜ್ಯದ ಇವರು ಶಿವಪ್ಪನಾಯಕರು ಕೊಟ್ಟದ್ದು, ಅವರಿಗೆ ಕೂಡ ಕೊಟ್ಟಿದ್ದೀವಿ. ನಾವು ಎಷ್ಟೋ ಜನಕ್ಕೆ ನಾವು ಆಶ್ರಯವನ್ನು ಕೊಟ್ಟಿದ್ದೀವಿ, ಆಶ್ರಯವನ್ನು ಬೇಡಿ ಬಂದವರಿಗೆ. ಹಾಗಿರುವಾಗ ನಮ್ಮ ಇದನ್ನು ಬಿಟ್ಟು ಕೊಡೋದಿಲ್ಲ ನಾವು. ಇರಲಿ, ಅದು ಏನಾದರೂ ಆಗಲಿ ಅಂತ ಹೇಳ್ಕೊಂಡ್ಬಿಟ್ಟು ಅವಳು ಏನು ಮಾಡ್ತಾಳೆ, ಆಶ್ರಯವನ್ನು ಕೊಡ್ತಾಳೆ. ಆಶ್ರಯವನ್ನು ಕೊಟ್ಟರೆ, ಕೇವಲ ಆಶ್ರಯವನ್ನು ಕೊಟ್ಟರೆ ಆಗೋದಿಲ್ಲ, ಅವನನ್ನು ಒಂದು ಕಡೆ ಸುರಕ್ಷಿತವಾಗಿ ಇಡಬೇಕಲ್ಲ. ಅವನು ರಾಜನೂ ಕೂಡ ಹೌದು. ಅದರಿಂದ ಅವನಿಗೆ ಸುರಕ್ಷಿತವಂತ ಸ್ಥಳ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ಅವರು ಇಲ್ಲಿಗೆ ಕರ್ಕೊಂಡ್ಬರ್ತಾರೆ. ಇಂಟೀರಿಯರ್ ಪ್ಲೇಸ್ ನೋಡಿದ್ರಲ್ಲ ನೀವು, ಯಾವ ರೀತಿ ಬಂದರೆ ಅಂತ ಹೇಳ್ಕೊಂಡು, ಕಾಡಿನ ಮಧ್ಯದಲ್ಲಿ, ದಟ್ಟಾರಣ್ಯದ ಮಧ್ಯದಲ್ಲಿರ್ತಕ್ಕಂಥ ಅರಮನೆಗೆ ತಂದು ಇಲ್ಲಿ ಬಿಡ್ತಾರೆ. ಅವನು ಹಲವಾರು ದಿವಸ ಇಲ್ಲಿ ಇರ್ತಾನೆ. ಯಾವ ಭಾಗ ಬಿದ್ದೋಗಿದೆ? ಈ ಕಡೆ ಭಾಗನ? ಅದು ಈ ಕಡೆ ಇತ್ತು, ಈ ಕಡೆಗಿತ್ತು ಗೊತ್ತಿಲ್ಲ. ಬಟ್ ನಿಮಗೆ ಅಲ್ಲಿ ತೋರಿಸ್ತೀನಿ. ಹೀಗೆ ಇತ್ತು ಅಂತ ಅನಿಸುತ್ತೆ ನನಗೆ. ಅರಮನೆ? ಹೌದು, ಸುತ್ತು ಎಲ್ಲ ಕೋಟೆ ಇತ್ತು. ಅದು ಅದಕ್ಕಿಂತ ಈ ಪ್ಲೇಸಿಗೆ ಅರಮನೆ ಕೊಪ್ಪ ಅಂತ. ಅರಮನೆ ಕೊಪ್ಪ ಅಂತ, ಹೌದೌದು. ಆ ಅರಮನೆಯಿಂದಾಗಿ ಅರಮನೆ ಕೊಪ್ಪ ಅಂತ ಬಂತು. ಹೌದು. ಇಲ್ಲಿ ಯಾರು ವಾಸವಾಗಿದ್ದವರು? ಅರಮನೆ ಅಲ್ಲ, ಇವರು ಕೆಳದಿ ಅರಸರೇ ಬಂದು ಉಳ್ಕೊಳ್ತಾ ಇದ್ರು. ಅವರೆಲ್ಲ ಉಳ್ಕೊಳ್ತಾ ಇದ್ರು. ಓನ್ಲಿ ಇದೊಂದು ಸೇಫ್ಟಿಯೆಸ್ಟ್ ಜಾಗ ಇದು, ಗೊತ್ತಾಯ್ತಲ್ಲಿ. ಹಲವಾರು ವಿಹಾರ ಸ್ಥಳಗಳನ್ನು ಮಾಡ್ಕೊಂಡಿದ್ದಾರೆ. ಈಗ ಚಂದ್ರಶೇಖರಪುರದಲ್ಲಿ ಅರಮನೆ ಕಟ್ಟಿದ್ರು ಅವರು. ಹೀಗೆ ಇಲ್ಲಿ ಅರಮನೆಯನ್ನು ಕಟ್ಟಿದ್ದಾರೆ. ಸುಮಾರು ಅರಮನೆಗಳನ್ನು ಕಟ್ಟಿದ್ದಾರೆ ಅವರೆಲ್ಲ, ಗೊತ್ತಾಯ್ತಾ. ಇದು ಒಂದು ಅರಮನೆ. ಈ ಅರಮನೆಯನ್ನು ಅವನಿಗೋಸ್ಕರ ಬಿಟ್ಟುಕೊಟ್ರು.